ಓಕೆ ಡಾಕ್ಟರ್, ಇದಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ಗಳು ಉಂಟಾಗಬಹುದು ಅನ್ನೋದು? ನೋಡಿ, PCODನಲ್ಲಿ ಏನಾಗುತ್ತೆ ನಿಮಗೆ, ಒಂದು ಕೆಲವು ಸತಿ ಏನಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಲಾಂಗ್ ಟರ್ಮ್ PCOD ಇದ್ದಂಥವರಿಗೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹೆಂಗಸರಲ್ಲಿ. ಜೊತೆಗೆ ತುಂಬ ಬೇಗ ಅಂದರೆ ಅರೌಂಡ್ 25-30 ಇಯರ್ಸ್ ಅಥವಾ 35 ಇಯರ್ಸ್ಗೆ ಅವರಿಗೆ ಡಯಾಬಿಟಿಕ್ ಕಾಣಿಸ್ಕೊಳ್ಳೋವಂಥದ್ದು. ದಿಸ್ ಈಸ್ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಮತ್ತು ಗಂಡಸರಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಟೆಸ್ಟೋಸ್ಟಿರಾನ್, ಇದು ಜಾಸ್ತಿಯಾಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೋಸ್ಕರನೇ ಕೆಲವು ಪೇಷಂಟ್ಸಲ್ಲಿ ಏನಾಗುತ್ತೆ, ಮುಖದ ಮೇಲೆ ಜಾಸ್ತಿ ಕೂದಲು ಬೆಳೆಯುವಂಥದ್ದಿರ್ಬೋದು, ಈ ಥರದ್ದೆಲ್ಲನೂ ನಾವು ನೋಡ್ಬೋದು ಡ್ಯೂ ಟು ಟೆಸ್ಟೋಸ್ಟಿರಾನ್ ಹೈ ಇರೋದ್ರಿಂದ. ಜೊತೆಗೆ ಇದು ಆಂಡ್ರೋಜನ್ ನಲ್ಲಿ ಕೂಡ ನಿಮಗೆ ವೇರಿಯೇಷನ್ಸ್ ಕಾಣಿಸೋದ್ರಿಂದ ಏನಾಗುತ್ತೆ, PCOD ಚೇಂಜಸ್ಸು ಕೂಡ ಅದೇ ಥರನೇ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅಕಸ್ಮಾತ್ ನೀವು PCOD ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಒನ್ ಮೇಯ್ನ್ ಕಾಂಪ್ಲಿಕೇಶನ್ ಅಂದರೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇನ್ನೊಂದು ಹೆಮೋರೇಜಿಕ್ ಸಿಸ್ಟ್ ಅಂತ ಕೂಡ ಹೇಳ್ತೀವಿ. ಅಂದರೆ ನೀವು ಅದು ಸಿಸ್ಟ್ ಕರೆಕ್ಟಾಗಿ ನೀವು ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಸಿಸ್ಟ್ ಸೈಜ್ ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಿಸ್ಟಿಕ್ ರಪ್ಚರ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಒಳಗಡೆ ಏನಾಗುತ್ತೆ, ನಿಮಗೆ ಆ ಸಿಸ್ಟ್ ದೊಡ್ಡದಾಗ್ತಾ ಏನಾಗುತ್ತೆ, ಅದು ನೀರು ಗುಳ್ಳೆ ಇರೋದ್ರಿಂದ ಅದು ಎಷ್ಟು ದೊಡ್ಡದಾಗುತ್ತೆ, ಅದಾದ ನಂತರ ರಪ್ಚರ್ ಆದರೆ ನಿಮಗೆ ಒಳಗಡೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರಿತೀವಿ, PID ಅಂತ ಹೇಳ್ತೀವಿ. ಇದು ಕೂಡ ಒನ್ ಆಫ್ ದ ಮೇನ್ ಕಾಂಪ್ಲಿಕೇಶನ್ ನಿಮಗೆ ಪಾಲಿಸಿಸ್ಟಿಕ್ ಓವೇರಿ ರಪ್ಚರ್ ಆದಾಗ. ಸೊ ಇದೆಲ್ಲನೂ ಕೂಡ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಅಕಸ್ಮಾತ್ ಓವೆರೀಸ್ ನೀವು ತುಂಬಾ ದೊಡ್ಡದಾಯಿತು, ರಪ್ಚರ್ ಆಯಿತು ಅಂದಾಗ ಓವೆರೀಸ್ಗೆ ನಿಮಗೆ ಸಮಸ್ಯೆ ಆದಾಗ ಓವೆರೀಸ್ನ ಕೂಡ ರಿಮೂವ್ ಮಾಡುವಂತಹ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಸರ್ಜರಿ ಮೂಲಕ. ಸೊ ಇದು ಒನ್ ಆಫ್ ದ ಕಾಂಪ್ಲಿಕೇಶನ್. ಸೊ PCOD ಅಂತ ಹೇಳಿದಾಗ ನೀವು ಅರ್ಲಿ ಡಯಾಗ್ನೋಸಿಸ್ ಮಾಡಿಸ್ಕೊಂಡು ಅದಕ್ಕೆ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳ್ಬಹುದು. ಓಕೆ ಡಾಕ್ಟರ್, ಹಾಗೆಯೇ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ PCODಗೆ ಅನ್ನೋದ್ರ ಬಗ್ಗೆ? ನೋಡಿ, ನಮ್ಮಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಟ್ರೀಟ್ಮೆಂಟ್ ಹೋಮಿಯೋಪತಿದಿರೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಾವೇನು ಮಾಡ್ತೀವಿ, ಸಿಂಪ್ಟಮೆಟಾಲಜಿ ಅಂತ ಹೇಳ್ತೀವಿ. ಅಂದರೆ ರೋಗ ಲಕ್ಷಣಗಳಿಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಜೊತೆಗೆ ಮುಟ್ಟು ನಿಮಗೆ ಸರಿಯಾಗಿ ಮಾಡಿಕೊಡ್ಬೇಕು, ಅದಕ್ಕೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಜೊತೆಗೆ ನಿಮಗೇನಾಗುತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದ್ರೆ ಅದೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ನಿಮಗೆ PCODಗೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ, ಅಂದರೆ ಕಾಸ್ ಆಫ್ ದ ಡಿಸೀಸ್ ಅಂತ ಹೇಳ್ತೀವಿ, ನಿಮಗೆ ಯಾವುದೇ ಥರ ರೋಗ ಲಕ್ಷಣಗಳಿರಬಹುದು, ಬಟ್ ಅದು ಯಾವುದರಿಂದ ಉತ್ಪತ್ತಿಯಾಗಿರೋದು, PCODಯಿಂದ ಉತ್ಪತ್ತಿಯಾಗಿರೋದು. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಸೊ ನಿಮ್ಗೆ ಏನಾಗುತ್ತೆ, PCODಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಬೇರೆ ರೋಗ ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ. ಜೊತೆಗೆ ಇದು ವೆರಿ ಸೇಫ್ ಆ್ಯಂಡ್ ನೋ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಇರೋದ್ರಿಂದ ನೀವು ಬಂದು ನಮ್ಮ ಡಾಕ್ಟರ್ಸ್ಗೆ ಭೇಟಿ ಮಾಡಿ ಡೆಫಿನೆಟ್ಲಿ ನಿಮಗೆ ಫುಲ್ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈ ಪ್ರಾಬ್ಲಮ್ ಇದ್ದಾಗ ಸಾಕಷ್ಟು ಜನರು ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಡಯಟ್ ಮಾಡಬೇಕಂತ ಹೇಳ್ತಾರೆ. ಡಯಟ್ ಅನ್ನೋದು ತುಂಬ ಮುಖ್ಯ ಆಗುತ್ತಾ? ಯಾವುದೇ ಸಮಸ್ಯೆ ಇದ್ರೂ ಹೇಗೆ ನಮ್ಮ ಡಯಟ್ ಪ್ಯಾಟ್ರನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿ. PCODಗೆ ಬಂದಾಗ ನಾವು ಯೂಶಲಿ ಡಯಟ್ ಯಾವ ಥರ ಹೇಳ್ತೀವಿ ಅಂತಂದರೆ, ಒಂದು ಆದಷ್ಟು ನೀವು ನೀರು ಜಾಸ್ತಿ ತೊಗೋಬೇಕಾಗತ್ತೆ. ಜೊತೆಗೆ ಹಣ್ಣು ತರಕಾರಿಗಳು ಸ್ವಲ್ಪ ಜಾಸ್ತಿ ತೊಗೋಬೇಕು. ಮತ್ತು ಹೊರಗಡೆ ತಿನ್ನೋವಂಥದ್ದು, ಅಂದರೆ ಇವಾಗ ಪಿಜ್ಜಾ, ಬರ್ಗರ್ಸ್ ಇರ್ಬೋದು, ಇದರಲ್ಲಿ ಜಾಸ್ತಿ ಅಡಿಕ್ಟಿವ್ಸ್, MSGs ಈ ಥರದ್ದು ಹಾಕಿರ್ತಾರೆ. ಸೊ ಅದರಿಂದನೂ ಕೂಡ ಹಾರ್ಮೋನಲ್ ವ್ಯತ್ಯಾಸ ಆಗ್ತಾ ಬರುತ್ತೆ. ಮತ್ತು ಬೇಕ್ರಿ ಐಟಮ್ಸ್ ಅಂತ ಹೇಳ್ತೀವಿ, ಆದಷ್ಟು ಪ್ರೊಸೆಸ್ಡ್ ಫ್ಲೋರ್ ಅಂದರೆ ಮೈದಾ, ಇದನ್ನು ಕೂಡ ಸೇವನೆ ಕಡಿಮೆ ಮಾಡಬೇಕಾಗತ್ತೆ. ಜೊತೆಗೆ ನಾವು ಏನು ಹೇಳ್ತೀವಿ, ಆದಷ್ಟು ಕರೆದಿರೋವಂತಹ ಪದಾರ್ಥಗಳು, ಅಂದರೆ ನಾನ್ ವೆಜಿಟೇರಿಯನ್ಸ್ ಇದ್ದರೆ ಏನಾಗುತ್ತೆ, ಎಣ್ಣೆಯಲ್ಲಿ ಕರೆದಿರೋವಂತಹ ನಾನ್ ವೆಜ್ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಆದಷ್ಟು ಇದು ಇನ್ಸುಲಿನ್ ರೆಸಿಸ್ಟೆಂಟ್ ಇರೋದ್ರಿಂದ ಶುಗರ್ ಮತ್ತು ಸಾಲ್ಟ್ ಕೂಡ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಆದಷ್ಟು ಅವರು ಡಯಟ್ ಕೂಡ ನಮ್ಮಲ್ಲಿ ನಾವು ಡಯಟ್ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಅಂದರೆ ನಿಮಗೆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ನ್ಯೂಟ್ರಿಷನ್ ಯಾವ ಥರ ತೊಗೋಬೇಕು ಅಂದರೆ ಡಯಟ್ ಚಾರ್ಟ್ ಕೂಡ ಕೊಡ್ತೀವಿ. ಅದರ ಜೊತೆಗೆ ನಿಮಗೆ ಸ್ಕಿನ್ ಮತ್ತು ಹೇರ್ ಏನಾದರೂ ಸಮಸ್ಯೆಗಳಿದ್ದಾಗ ಅದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಬಹುದು.